ಸೂರಜ್ ರೇವಣ್ಣಗೇನೋ ಬೇಲ್ ಸಿಕ್ಕಿದೆಯಂತೆ. ಸೂರಜ್ ರೇವಣ್ಣ ಕೂಡ ಲೈಂಗಿಕ ದೌರ್ಜನ್ಯ ಕೇಸಲ್ಲಿ ಗಂಡಸಿಗೆ ಲೈಂಗಿಕ ದೌರ್ಜನ್ಯ ಕೊಟ್ಟಂಥ ಆರೋಪದಲ್ಲಿ ಇದೀಗ ಜೈಲು ಸೇರಿಕೊಂಡಿದ್ರು. ಇದೀಗ ಸೂರಜ್ ರೇವಣ್ಣಗೆ ಜಾಮೀನು ಮಂಜೂರಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಸೂರಜ್ ರೇವಣ್ಣಗೆ ಬೇಲ್ ಸಿಕ್ಕಿರೋದು. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಗಂಡಸಿಗೆ ಲೈಂಗಿಕ ದೌರ್ಜನ್ಯ ಕೊಟ್ಟಿದ್ದಂಥ ಕೇಸ್ ಇದೇ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್. ಷರತ್ತುಬದ್ಧವಾಗಿ ಜಾಮೀನನ್ನು ಮಂಜೂರು ಮಾಡಿದೆ ಕೋರ್ಟ್. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೂನ್ 23ನೇ ತಾರೀಕು ಸೂರಜ್ ಬಂಧನಕ್ಕೆ ಒಳಗಾಗಿದ್ದಿತ್ತು. ಜೂನ್ 23ಕ್ಕೆ ಹೆಚ್ಚು ಕಡಿಮೆ ತಿಂಗಳಾಯಿತು. ಒಂದೇ ಒಂದು ಪ್ರಕರಣದಲ್ಲಿ ಮಾತ್ರ ಸೂರಜ್ಗೆ ಜಾಮೀನು ಸಿಕ್ಕಿರೋದು. ಜಾಮೀನು ಸಿಕ್ಕಿದ್ರು ಕೂಡ ಬಿಟ್ಟುಬಿಡ್ತಾರಾ ಸೂರಜ್ಗೆ? ಆಚೆ ಬಾಪ ನೀನು ಆರಾಮ ಓಡಾಡ್ಕೊಂಡಿರಪ್ಪ ಅಂತ ಇಲ್ಲ, ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಸೂರಜ್ ವಿರುದ್ಧವಾಗಿ ಪ್ರತ್ಯೇಕ ಪ್ರಕರಣವನ್ನು ಪೊಲೀಸರು ದಾಖಲಿಸಿದ್ದಾರೆ. ಇದು ಪ್ರಜ್ವಲ್ ರೇವಣ್ಣನಿಗೂ ಅನ್ವಯ. ಪ್ರಜ್ವಲ್ ರೇವಣ್ಣಂದು ಇದೇ ಕಥೆ. ಯಾವುದೋ ಒಂದು ಕೇಸಲ್ಲಿ ಬೇಲ್ ಸಿಕ್ಕಿದ್ರು ಕೂಡ ಇನ್ನೂ 3-4-5 ಕೇಸ್ಗಳಿದೆಯಲ್ಲ, ಎಲ್ಲದರಲ್ಲೂ ಬೇಲ್ ಸಿಗಬೇಕಲ್ವಾ? ಸೂರಜ್ ರೇವಣ್ಣ ಏನಾದರೂ ಬಿಡುಗಡೆ ಆಗಬೇಕು ಅಂದರೆ ಇನ್ನೂ ಒಂದು ಕೇಸಲ್ಲಿ ಸೂರಜ್ ರೇವಣ್ಣಗೆ ಜಾಮೀನು ಸಿಗಬೇಕು. ಅಲ್ಲಿವರೆಗೂ ಸೂರಜ್ ರೇವಣ್ಣ ಪರಪ್ಪನ ಅಗ್ರಹಾರದಲ್ಲೇ ಫಿಕ್ಸ್, ಆಚೆ ಬರೋಕ್ಕಾಗಲ್ಲ.